ಅದೇ ರಾಗ ಬರ್ಬೇಕು, ಅದೇ ಟ್ಯೂನು. ನಮಸ್ತೆ ಮಕ್ಕಳೇ, ಕುತ್ಕೊಳ್ಳಿ. ಎಲ್ಲರೂ ಕುತ್ಕೋಬೇಕು. ಚೇರ್ ಖಾಲಿಗ ಕುತ್ಕೊಳ್ಳಿ ಎಲ್ಲ. 2006 ಮತ್ತು 7ನೇ ಬ್ಯಾಚ್ ಅಲ್ಲಿ ನಿಮ್ ಕ್ಲಾಸ್ ಅಲ್ಲಿ ತುಂಬಾ ನಾಟಿ ತುಂಟ ಹುಡುಗ ಯಾರು? ಅಭಿಷೇಕ್. ತುಂಬಾ ಪುಸ್ತಕದ ಹುಳು ಯಾರಾಗಿದ್ರು? ಅರುಣ್ ಕುಮಾರ್ ಕೆ. ನಾನು ಡಿಸಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಪಾತ್ರ ತೊಳಿತಾರವ್ರು ಯಾರು? ಎಲ್ಲರೂ ಪಾತ್ರ ತೊಳಿತಾರೆ. ಶ್ರುತಿ, ಅಭಿಲಾಷ, ಧನುಜಾ, ರೂಪ, ರಜನಿ, ಹರ್ಷಿಕಾ, ಸಿಂಧು, ರಮ್ಯಾ, ಆಲ್ಮೋಸ್ಟ್ ಎಲ್ಲ ಹುಡುಗಿರು. ಬಟ್ ಎಲ್ರು ಪಾತ್ರೆ ತೊಳಿತಾ ಇದ್ರೆ ಎಲ್ರು ಒಳ್ಳೊಳ್ಳೆ ಕಡೆ ಅನುಕೂಲವಾಗಿರೋ ಕಡೆ ಮದುವೆ ಹೊರಟೋಗವ್ರೆ. ಕ್ಲಾಸ್ ಅಲ್ಲಿ ಯಾರು ಜಾಸ್ತಿ ನಿದ್ರೆ ಮಾಡ್ತಾ ಇದ್ರು? ನಿಮ್ ಬ್ಯಾಚ್ ನ ಗ್ಯಾಂಗ್ ಲೀಡರ್ ಯಾರು? ತಪ್ಪೆ ಮಾಡಿದೆ ಟೀಚರ್ ಹತ್ರ ಸಿಕ್ಕಾಕೋತಿದ್ದವನು ಯಾರು? ತಪ್ಪೆ ಮಾಡಿದೆ ಟೀಚರ್ ಹತ್ರ ಸಿಕ್ಕಾಕೋತಿದ್ದವನು. ಮಾಡ್ತಾ ಇದ್ದೀರಾ, ತಪ್ಪು ಮಾಡಿರೋ ಜಾರ್ಕೊಂಡ್ಬಿಡೋರು, ಲಾಸ್ಟ್ ಅಮಾಯಕ ಸಿಕ್ಕಾಕೊಂಡ್ಬಿಡೋರು. ಆ ಅಮಾಯಕ ಯಾರು? ಟೀಚರ್ಗೆ ತುಂಬಾ ಫೇವ್ರೆಟ್ ಸ್ಟೂಡೆಂಟ್ ಯಾರು? ಇಲ್ಲ, ಪ್ರತಿಯೊಬ್ರು ಒಬ್ಬೊಬ್ರು ಒಂದೊಂದ್ರಲ್ಲಿ. ಅಭಿಲಾಷ ಡ್ಯಾನ್ಸ್ ಅಂದ ತಕ್ಷಣ, ಹರ್ಷಿತಾ ಹಿಂದಿ, ಇಂಗ್ಲಿಷ್, ಕನ್ನಡ. ಅವಳಿಗೆ ಒಂದೊಂದ್ಸತಿ ಅವ್ರು ಕೇಳೋ ಪ್ರಶ್ನೆಗೆ ನಾನು ಪ್ರಿಪೇರ್ ಆಗಿ ಬಂದು ಉತ್ತರ ಕೊಡ್ತಿದ್ದೆ. ಪ್ರತಿಯೊಬ್ರು ಒಬ್ಬೊಬ್ರು ಒಂದೊಂದ್ರಲ್ಲಿ, ಅದು ಖುಷಿ. ಮಗ್ಗಿ ಇಲ್ಲಿ ಎಕ್ಸ್ಪರ್ಟ್ ಯಾರು? 20 ತನಕ ಮಗ್ಗಿ ಹೇಳ್ತಿದ್ದವ್ರು ಯಾರು? ನಿಮ್ ಗಣಿತ ಟೀಚರ್ ಯಾರು? ಯಾರು ಒಂದಿಟ್ಟು ಒದೆ ತಿಂದಿದವ್ರು ಯಾರು? ಜಾಸ್ತಿ ತಿಂದವರು? ಯಾರಾದ್ರೂ ರಿಯಲ್ ಜೋಡಿಗಳಾಗಿದ್ದೀರಾ? ತುಂಬಾ ಧೈರ್ಯಶಾಲಿ ಯಾರಾಗಿದ್ರು? ಹುಡುಗಿರಲ್ಲಿ ತುಂಬಾ ಡೇರ್ ಅಂಡ್ ಡೆವಿಲ್? ಕ್ಲಾಸ್ ಲೀಡರ್ ಯಾರು? ಕ್ಲಾಸ್ ಲೀಡರ್ ಯಾರಾಗಿದ್ರಿ? ಉತ್ತಮ ಗಾನ ಕೋಗಿಲೆ ಯಾರಾಗಿದ್ರು? ಸುನೀಲ್ ರೂಪ. ಸುನೀಲ್ ಒಂದು ಹಾಡು ಹೇಳ್ಬೇಕಾಗುತ್ತೆ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರೋ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ
ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕೊಂಟು ತೋರಿಸಿರಿ, ನಾಳೆ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಮೆಮೊರಿ ಅಲ್ವಾ, ಹಾಗೆ ತುಂಬಾ ಇನ್ಸ್ಪೈರಿಂಗ್ ಕೂಡ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್, ಹೋಮ್ವರ್ಕ್ ಎಲ್ಲ ಮಾಡಿದವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದವ್ರು ಯಾರು? ಮ್ಯಾಮ್ ಇವಳು ಮಾಡಿಲ್ಲ ಅಂತ ಹೇಳ್ತಿದ್ದಂತ ಚಾಡಿ ಫಿಟ್ಟಿಂಗ್ ಯಾರು? ವೆರಿ ವೆರಿ ಪಂಕ್ಚುವಲ್ ಸ್ಟೂಡೆಂಟ್, ಕರೆಕ್ಟ್ ಆಗಿ ಸ್ಕೂಲ್ ಬರ್ತಾ ಇದ್ದಿದ್ದು ಸ್ಟೂಡೆಂಟ್ ಯಾರು? ಓಕೆ, ನೀನ್ ಹೋಗಿಲ್ಲ ಅಂದ್ರೆ ನಾನು ಹೋಗಲ್ಲ ಅನ್ನೋ ದೋಸ್ತಿಗೊಂದ್ಸರಿ ಹಾಯ್ ಮಾಡಿ. ಓಕೆ, ಈ ಚಿಕ್ಕ ಒಂದು ಕ್ವಶನ್ಸ್ ಇಂದ ನಿಮ್ಮ ಸ್ಕೂಲ್ ಡೇಸ್ ಮತ್ತೆ ರಿಕಾಲ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನಾನು ಒಂದೆರಡು ಮಾತನ್ನ ನೋಡಿ, ನಾನು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಲ್ಲ ಅದೆಲ್ಲ ಹೇಳೋದಕ್ಕೆ ಆಗತ್ತೆ, ಯಾಕಂದ್ರೆ ನಾನು ನೀವೆಲ್ಲ ನಿಂತ್ಕೊಂಡಿದೀವಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಪಾಠನೇ.